ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಈಗ ನಡೀತಾ ಇರುವಂತ ಯುದ್ಧಗಳ ಕಾರಣದಿಂದ ಶೇರ್ ಮಾರ್ಕೆಟ್ ಯಾವ ರೀತಿ ಬಿದೋಗಿದೆ ಅಂತ ಹೇಳಿದ್ರೆ, ಕೋಟ್ಯಾಂತರ ಜನ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತವ್ರಿಗೆ ಹೊಡ್ತಾ ಜೊತೆಗೆ ಈಗ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ನಾವ್ ಯಾವಾಗ್ಲೂ ಯಾಕೆ ಸ್ಟಾಕ್ ಮಾರ್ಕೆಟ್ಗೂ ನಮಗೂ ಏನ್ ಸಂಬಂಧ? ಇವಾಗ ಹೆಂಗೆ ಅಂದ್ರೆ, ಇಂಡಿಯಾದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ಗಳು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಅಂದ್ರೆ, ಮೆಜಾರಿಟಿ ನಿಮಗೆ ಆ ಒಂದು 10 ಕೋಟಿ ಜನ ಇದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ. 10 ಕೋಟಿ ಜನ ಇದ್ರೆ ಅದರಲ್ಲಿ ಇನ್ವೆಸ್ಟರ್ಸ್ ನಿಮಗೊಂದು 5 ಕೋಟಿ ಇರ್ಬೋದು ಅಷ್ಟೇನೆ. 5 ಅಲ್ಲ, 4 ಕೋಟಿನೇ ಇರಬಹುದು ಅಷ್ಟೇನೆ. ಯಾರು ಈ ಶೇರ್ ಮಾರ್ಕೆಟ್ ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ? ದುಡ್ಡಿರೋರು. ಅವ್ರು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಓದ್ಕೊಂಡಿರ್ತಾರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಈ ರೀತಿ ಇರೋ ಜನ ಒಂದ್ 5 ಕೋಟಿ, 10 ಕೋಟಿಯಲ್ಲಿ 5 ಕೋಟಿ ಜನ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಈ ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇರೋರು ಇಲ್ಲಿ ಹೂಡಿಕೆನ ಮಾಡಿ 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 ಇಲ್ಲಿ ಪ್ರೈಸ್ ನ ಜಾಸ್ತಿ ಮಾಡ್ತಾ ಇದ್ರೆ, ಇನ್ನ ಈ ಕಡೆ 6 ಕೋಟಿ ಜನಕ್ಕೆ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸಗಳು ಆಗತ್ತೆ. ಯಾರೋ ಮಾಡ್ತಾ ಇರೋದ್ರಿಂದ ಒಟ್ನಲ್ಲಿ ಯಾರಿಗೋ ಹೊಡ್ತಾ ಬೀಳತ್ತೆ ಅಂತ ಹೇಳ್ಬೋದು. ಇದು ಇಂಡಿಯನ್ ಬೇಸಿಸ್. ಇದು ಫಾರಿನ್ ಬೇಸಿಸ್ ಅಲ್ಲಿ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಆಗುತ್ತೆ ಅಂತ ಅಂದ್ರೆ, ನಿಮಗೆ ಅಲ್ಲಿ 100% ಅಲ್ಲಿ 70% ಜನ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಓಕೆನಾ? ಯಾಕಂದ್ರೆ ಅಲ್ಲೆಲ್ಲ ನಿಮಗೆ ಕಾಮನ್ ಆಗಿ ಅದು ವಿಚಾರವಾಗಿ ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿರಲ್ಲ. ಈಗ ಎರಡು ವಿಚಾರವಾಗಿ ಚಿನ್ನದ ಬೆಲೆಯಲ್ಲಿ ಬಹಳಷ್ಟು ದೊಡ್ಡ ಚರ್ಚೆ ನಡೀತಾ ಇರುವಂತದ್ದು. ಒಂದು, ಈ ಸ್ಟಾಕ್ ಮಾರ್ಕೆಟ್ ಇಂದ ಆಗ್ತಾ ಇರುವಂತ ಬದಲಾವಣೆಗಳು. ಸ್ಟಾಕ್ ಮಾರ್ಕೆಟ್ ಇವತ್ತು ಬಿದೋಗಿರ್ಬೋದು, ನಾಳೆ ದಿನ ಚೆನ್ನಾಗ್ ಆಗ್ಬೋದು, ಇಲ್ಲ ಚೆನ್ನಾಗ್ ಆಗದೇನು ಇರ್ಬೋದು, ವರ್ಷಾನ್ಗಟ್ಲೆ ಅನುಭವಿಸಬಹುದು, ಹೇಳಕ್ಕಾಗಲ್ಲ. ಹೆಂಗೆ ಅಂದ್ರೆ ಲಕ್ಕು, ಎಲ್ಲಾ ಲಕ್ಕು. ಸ್ಟಾಕ್ ಮಾರ್ಕೆಟ್ ನೀವು ದುಡ್ಡು ತಗೊಂಡಿರೋರು ತಗೋತಾ ಇರ್ತಾರೆ, ಹಾಕಿರೋರು ಇನ್ವೆಸ್ಟ್ ಮಾಡ್ತಾರೆ, ಒಂದ್ ಕಡೆ ಏರಿಕೆ ಒಂದ್ ಕಡೆ ಇಳಿಕೆ, ಈ ರೀತಿ ಫ್ಲಕ್ಚುಯೇಷನ್ ನಡೀತಾ ಇರುತ್ತೆ. ಅಂಡ್ ಇನ್ನೊಂದು ದೊಡ್ಡ ವಿಚಾರ, ಚಿನ್ನದ ಬೆಲೆಯಲ್ಲಿ ಇಷ್ಟೊಂದು ವೇರಿಯೇಷನ್ ಆಗ್ತಾ ಇರೋದು ವಾರ್. ದೊಡ್ಡ ವಾರ್ಗಳು ನಡೀತಾ ಇದಾವೆ, ನಿಮಗ್ ಗೊತ್ತು, ನ್ಯೂಸ್ ಎಲ್ಲ ನೋಡಿರ್ತೀರಾ. ಸೊ ಇದ್ ಎಲ್ಲಾದ್ರ ಮೇಲೂ ಈಗ ನೋಡಿರ್ಬೋದು. ಮೊನ್ನೆ ನಿಮ್ಗೆ ಆಕ್ಚುಲಿ ಇದು ಆಯಿಲ್ ಇದ್ರ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಇದ್ರ ಮೇಲೆ ಇವರು ದಾಳಿನ ಮಾಡಿದ್ದಾರೆ. ಪೆಟ್ರೋಲ್ ದರ ಏರಿಕೆ ಆಗೋ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ. ಎಣ್ಣೆ ಏರಿಕೆ ಚಾನ್ಸಸ್ ಆಗುತ್ತೆ. ಬಿಕಾಸ್ ಎಲ್ಲ ಸೌದಿಯಿಂದ ಬರ್ತಾ ಇದ್ದಿದ್ದಂಥದ್ದು, ಎಲ್ಲಾ ದೇಶಕ್ಕೂ ಸೌದಿಯಿಂದ ಬರ್ತಾ ಇದ್ದಿದ್ದಂತ ಎಣ್ಣೆ, ಪೆಟ್ರೋಲು ಎಲ್ಲದಕ್ಕೂ ಇನ್ನು ಮುಂದೆ ಬಹುಶಃ ಹೊಡೆತ ಬೀಳುವಂತ ಚಾನ್ಸಸ್ ಗಳಿದೆ. ಇಷ್ಟೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ, ಚಿನ್ನದ ಬೆಲೆಯಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಎವ್ರಿ ಡೇ ಬಹಳಷ್ಟು ಚೇಂಜಸ್ ನ ನೋಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಇದೆಲ್ಲಾನು ಮುಖ್ಯವಾದ ಕಾರಣ ಆಗುತ್ತೆ. ಈ ಕಡೆ ಯುದ್ಧ ನಡೀತಾ ಇದೆ, ಒಂದು ಕಡೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿರೋರು ಲಾಸ್ ಅಲ್ಲಿ ಇದ್ದಾರೆ. ಪ್ರಾಫಿಟ್ ಆಗಬಹುದು, ಆಗದೇನೂ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಅದೇ ಹೇಳ್ತಿದ್ದೀನಲ್ಲ, ಇಂಡಿಯನ್ಸ್ ಅಲ್ಲಿ ಮೆಜಾರಿಟಿ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. 10ರಲ್ಲಿ 4% ಜನ ಮಾತ್ರ ಇನ್ವೆಸ್ಟ್ ಮಾಡಿರ್ಬೋದು, 4 ಜನ ಮಾತ್ರ ಇನ್ವೆಸ್ಟ್ ಮಾಡಿರ್ಬೋದು. ಆದ್ರೆ ಫಾರಿನ್ ಅಲ್ಲಿ ಹಂಗಲ್ಲ. 10 ಜನ ಅಲ್ಲ, ಅದ್ರಲ್ಲಿ 10 ಜನದಲ್ಲಿ 7 ಜನ ಇನ್ವೆಸ್ಟರ್ಸ್ ಗಳು ಇರ್ತಾರೆ. ಸೊ ವ್ಯತ್ಯಾಸಗಳು, ಎಲ್ಲಾ ರೀತಿಯ ಬದಲಾವಣೆಗಳಿಂದ ಇಷ್ಟೊಂದು ವೇರಿಯೇಷನ್ ಆಗ್ತಾ ಇರುವಂತದ್ದು. ಕಳೆದ ಫೆಬ್ರವರಿಯಲ್ಲಿ ನಾವು ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಆಯ್ತು ಚಿನ್ನದ ಬೆಲೆಯಲ್ಲಿ. ಒಂದೇ ಸಮ ಏರಿಕೆ ಆಯ್ತು, ಒಂದೇ ಸತಿ ಇಳಿಕೆ ಆಯ್ತು, ಮತ್ತೆ ನಾರ್ಮಲೈಸ್ ಆಗಿ ಬಂತು. ಈ ತಿಂಗಳು ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಇದೀವಿ ನಾವು ಚಿನ್ನದ ಬೆಲೆನ. ಸಿಕ್ಕಾಪಟ್ಟೆ ಏರಿಕೆ, ಸಿಕ್ಕಾಪಟ್ಟೆ ಇಳಿಕೆ, ಮತ್ತೆ ಏರಿಕೆ. ಏನಂದ್ರೆ ಅದೇ ಪ್ರೈಸ್ಗೆ ಓಡ್ತಾ ಇರುವಂತದ್ದು. ಏರಿಕೆನೂ ಅಷ್ಟಕ್ಕೆ ಆಗುತ್ತೆ, ಇಳಿಕೆನೂ ಅಷ್ಟಕ್ಕೆ ಆಗುತ್ತೆ. ಒಂಥರ ವಿಚಿತ್ರವಾಗಿದೆ. ಬಟ್ ಆಕ್ಚುಲಿ ಯಾರಾದ್ರೂ ಇವಾಗ ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. 10 ಗ್ರಾಮಿನ ಚಿನ್ನಕ್ಕೆ 2 ಲಕ್ಷ 22 ಕ್ಯಾರೆಟ್ ಚಿನ್ನ ಆಗುವಂತ ಚಾನ್ಸಸ್ ಗಳು ಇದಾವೆ. ಬಿಕಾಸ್ ಇದೆಲ್ಲಾನು ಎಫೆಕ್ಟ್ ಮಾಡ್ತಾ ಇರೋ ಕಾರಣ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲಿ ಮದ್ವೆ ಸೀಸನ್ ಬಂದಿದೆ, ಹಬ್ಬದ ಸೀಸನ್ ಶುರುವಾಗಿದೆ. ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರುವಂತ ಸ್ಟಾಕ್ ಮಾರ್ಕೆಟರ್ಸ್ ಗಳು ಕೂಡ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ರೀತಿಯ ಹೊಡೆತಗಳು ಬೇರೆಯವ್ರ ಎಲ್ಲಾರ ಮೇಲೂ ಪ್ರಭಾವ ಬೀಳ್ತಾ ಇದೆ. ಸೊ ಅವ್ರು ಹಾಕ್ಬೇಡಿ, ಇವ್ರು ಹಾಕ್ಬೇಡಿ ಅಂತ ಹೇಳಕ್ಕಾಗಲ್ಲ. ಯಾರ್ಯಾರು ಏನೇನ್ ಇರುತ್ತೋ ಆತರ ಹಾಕೊಂಡು ಹೋಗ್ತಾ ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಸ್ವಲ್ಪ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ಇದರಿಂದ ಅನುಭವಿಸೋದಂತೂ ಖಂಡಿತ. ಬಿಕಾಸ್ ಹೇಳ್ತಿದ್ದೀನಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಷ್ಟು ಈ ಕಡೆ ಬೆಲೆ ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಅದು ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ, ಏನು ಮಾಡಕ್ ಆಗೋದಿಲ್ಲ ನಾವು. ಸೊ ಇವಾಗ ವಿಚಾರ ಗೊತ್ತಾಯ್ತಲ್ಲ, ಯಾಕೆ ಇಷ್ಟೊಂದು ವೇರಿಯೇಷನ್ಸ್ ಆಗ್ತಾ ಇದಾವೆ ಪ್ರತಿದಿನ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಇವತ್ತಿನ ಚಿನ್ನದ ಬೆಲೆನ ನೋಡ್ಬಿಡೋಣ. ಅಂಡ್ ಇವತ್ತು ಕಮ್ಮಿ ಆಗಿದೆ. ಇವತ್ತು ಕಮ್ಮಿ ಆಯ್ತು, ನಾಳೆ ಇದ್ರದ್ದು ಡಬಲ್ ಪ್ರೈಸ್ ಏರಿಕೆ ಆಗ್ಬೋದು, ಗೊತ್ತಿಲ್ಲ. ನಮಗೆ ಏನ್ ಬೇಕಾದ್ರೂ ಆಗ್ಬೋದು ಓವರ್ ನೈಟ್. ನೋಡ್ತಾ ಇದ್ದೀರಲ್ಲ, ದೇಶನೇ ಮುಚ್ಕೊಂಡು ಹೋಗ್ತಾ ಇದೆ, ಒಡ್ಕೊಂಡು ಹೋಗ್ತಾ ಇದೆ. ಸೊ ಓವರ್ ನೈಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಏನಾದ್ರೂ ಆಗ್ಬೋದು, ಗೊತ್ತಿಲ್ಲ ನಮ್ಗೆ. ಸೊ ಇವತ್ತಿನ ಚಿನ್ನದ ಬೆಲೆನ ನೋಡೋಣ. ಅಂಡ್ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ಮಟ್ಟದಲ್ಲಿ, ಅಂತ ಮೇಜರ್ ಆಗಿ ಸ್ವಲ್ಪ ಮಟ್ಟದಲ್ಲಿ ಕಮ್ಮಿ ಆಗಿದೆ.
24 ಕ್ಯಾರೆಟ್ ಚಿನ್ನ 17,002 ರೂಪಾಯಿ ಇದೆ. 17,000 ಅವತ್ತೇ ದಾಟಾಗೋಯ್ತು 24 ಕ್ಯಾರೆಟ್ ಚಿನ್ನ. ಸೊ 17,002 ರೂಪಾಯಿ ಆಗಿದೆ. ನೆನ್ನೆ 17,051 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,70,20,020 ರೂಪಾಯಿ ಆಗುತ್ತೆ. ನೆನ್ನೆ 1,70,510 ರೂಪಾಯಿ. ನೆನ್ನೆಗೂ ಇವತ್ತಿಗೂ 49 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 490 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಬಟ್ 17,000 ರೂಪಾಯಿ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಆಗಿದೆ. ಸಿಕ್ಕಾಪಟ್ಟೆ ಏರಿಕೆ. 22 ಕ್ಯಾರೆಟ್ ಚಿನ್ನನು 15,585 ರೂಪಾಯಿ. 16,000ಕ್ಕೆ ಹೋಗ್ತಾ ಇದೆ ಮತ್ತೆ ಬರ್ತಾ ಇದೆ. ಬಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳದ್ನಲ್ಲ. 15,585 ರೂಪಾಯಿ 1 ಗ್ರಾಮು. ನಾನು 15,630 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,55,850 ರೂಪಾಯಿ ಆಗುತ್ತೆ. ನಾನು 1,56,300. ನೆನ್ನೆಗೂ ಇವತ್ತಿಗೂ 45 ರೂಪಾಯಿ ಕಮ್ಮಿ ಆಗಿದೆ. 450 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು 12,752 ರೂಪಾಯಿ ಇದೆ. ನಾನು 12,788 ರೂಪಾಯಿ. 12,752 ರುಪೀಸ್ ಇದೆ ಇವತ್ತು ಗ್ರಾಮು. 10 ಗ್ರಾಮಿನ ಚಿನ್ನಕ್ಕೆ 1,27,520 ಆಗುತ್ತೆ. ನಾನು 1,27,880. ಇದು ನಿಮ್ಗೆ 36 ರೂಪಾಯಿ ಇಳಿಕೆ ಆಗಿದೆ. 360 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ಬಟ್ ಮೇಜರ್ ಏನು ಅಂತ ಅದೇನಿಲ್ಲ, ಸ್ವಲ್ಪ ಏನೋ ಇಳಿಕೆ ಆಗಿದೆ. ಬಟ್ ಎಲ್ಲಾನು ಮುಂದಿನ ದಿನಗಳಲ್ಲಿ ಬಹುಶಃ ಎಫೆಕ್ಟ್ ಇನ್ನೂ ಜಾಸ್ತಿ ತಗೋಬಹುದು. ಅಂಡ್ ಬೆಳ್ಳಿಯ ದರ ಕೂಡ ಇವತ್ತು 20,000 ರೂಪಾಯಿ ಕಮ್ಮಿ ಆಗಿದೆ. ಆಲ್ಮೋಸ್ಟ್ 330 ತನಕ ಹೋಗಿತ್ತು ಲಾಸ್ಟ್ ವೀಕ್ ಅಲ್ಲ, ಈ ವೀಕಲ್ಲೇ 330 ತನಕ ಹೋಗಿತ್ತು. ಈಗ 295ಗೆ ಬಂದು ನಿಂತ್ಕೊಂಡಿದೆ. 20,000 ರೂಪಾಯಿ 1 ಕೆಜಿಯ ಬೆಳ್ಳಿಗೆ ಕಮ್ಮಿ ಆಗಿ ಇವತ್ತಿನ ಗ್ರಾಮು 295 ರುಪೀಸ್ ಆಗಿದೆ 1 ಗ್ರಾಮು. ಸೊ GST ಮೇಕಿಂಗ್ ವೇಸ್ಟೇಜ್ ಬಿಟ್ಟು ಹೇಳೋದು, ಆಡ್ ಆನ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಗೋಬಹುದು. ಅದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ಇನ್ಫಾರ್ಮೇಶನ್. ಪ್ರತಿದಿನ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.